Yes, we are live now. Dear students, welcome you all for today's class. In previous class, we learnt about the concept of a resistors in series combination, and that is given by the formula Rs is equal to R1 plus R2. Series combination ಬಗ್ಗೆ ತಿಳ್ಕೊಂಡಿದ್ವಿ. ಈ ರೆಸಿಸ್ಟರ್ ನ ಯಾವ ತರ ಸಿರೀಸ್ ಕನೆಕ್ಷನ್ ಮಾಡಿರ್ತಾರೆ ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಒಂದು ಲೈಟ್ ಅನ್ನು ಆನ್ ಮಾಡಿ ಅಥವಾ ಆಫ್ ಮಾಡಿದ್ವಿ ಅಂತಂದ್ರೆ ಇಡೀ ಎಂಟೈರ್ ಸರ್ಕ್ಯೂಟ್ ಎಂಟೈರ್ ಲೈನ್ ಅಲ್ಲಿರೋ ಎಲ್ಲಾ ಲೈಟ್ಗಳು ಯಾವ ತರ ಆನ್ ಆಗ್ತವೆ ಆಫ್ ಆಗ್ತವೆ ಅಂತ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದೆ. ಇವತ್ತು ಪ್ಯಾರಲ್ ಕಾಂಬಿನೇಷನ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ನ ರಿವೈಸ್ ಮಾಡೋಣ. ದಟ್ ಈಸ್ ಅಬೌಟ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಓಮ್ಸ್ ಲಾ. So very simple concept and very simple also, and it tells you the relationship between the current as well as the potential difference. ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. So the current flowing through a conductor is directly proportional to the potential difference between the ends of the conductor, provided the temperature and other physical conditions remains constant. Very simple concept. ಒಂದು ಇಮೇಜ್ ನ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಆ ಇಮೇಜ್ ಹೆಲ್ಪ್ ಇಂದ ನಾನು ಇದು ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಈ ಲಾ ಅಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ಸಿಂಪಲ್ ಸರ್ಕ್ಯೂಟ್ ನ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಸೊ ಆ ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಒಂದು ಬ್ಯಾಟ್ರಿನ ಕನೆಕ್ಷನ್ ಕೊಟ್ಟಿರ್ತಾರೆ. ಇಟ್ ಈಸ್ ಹ್ಯಾವಿಂಗ್ ಅ ಪೊಟೆನ್ಶಿಯಲ್ ಡಿಫರೆನ್ಸಸ್ ವಿ. ಓಕೆ, ಲೆಟ್ ಅಸ್ ಟೇಕ್ ಇಟ್ 10 volts battery or 20 volts battery, whatever it may be, and this is having a potential difference as V, and one external bulb or any equipment is connected with resistance R. Okay, so as usual, from positive to the negative terminal, you can observe the current is flowing here. So the direction of current is taken as a I, conventional current ಅಂತ ನಾವು ಅದನ್ನ ಕರೀತಿರ್ತೀವಿ. So this current flowing through a conductor, so ಯಾವುದೇ ಒಂದು ವೈರ್ ಅಲ್ಲಿ ಅಥವಾ ಕಂಡಕ್ಟರ್ ಅಲ್ಲಿ ಪಾಸ್ ಆಗ್ತಕ್ಕಂತ ಕರೆಂಟಿನ ಪ್ರಮಾಣ, the current flowing through a conductor, whatever it may be, 2 ampere, 3 ampere, 5 ampere, whatever it may be, that will be directly proportional to the ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಇಟ್ ಸೆಟ್ಸ್. ಅಂದ್ರೆ ಈ ಇಡೀ ವೋಲ್ಟೇಜ್ ಅಥವಾ ಬ್ಯಾಟ್ರಿ ನೀವೇನ್ ಕನೆಕ್ಷನ್ ಮಾಡಿರ್ತೀರಲ್ಲ ಆ ಪೊಟೆನ್ಶಿಯಲ್ ಡಿಫರೆನ್ಸ್ಗೆ ಈ ಕರೆಂಟು ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇರುತ್ತೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಇನ್ ದ ಸೆನ್ಸ್ ವೆನ್ ಯು ಇನ್ಕ್ರೀಸ್ ದ ವೋಲ್ಟೇಜ್ ದ ಕರೆಂಟ್ ಆಲ್ಸೋ ಇನ್ಕ್ರೀಸಸ್. ಸೊ ದಟ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಹಿಯರ್. ಸೊ ಯು ಕ್ಯಾನ್ ಆಲ್ಸೋ ರೈಟ್ ದ ಸೇಮ್ ಇಕ್ವೇಶನ್ ನಾನು ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತಾನು ಬರೀಬಹುದು. ಓಕೆ, ಬಟ್ ಅಲ್ಲೊಂದು ಕಂಡೀಷನ್ ಹೇಳ್ತಾನೆ. ಕಂಡೀಷನ್ ಏನು ಅಂತಂದ್ರೆ ದ ಟೆಂಪರೇಚರ್ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಸೊ ಟೆಂಪರೇಚರ್ ಯಾಕೆ ಕಾನ್ಸ್ಟೆಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಟೆಂಪರೇಚರ್ ಚೇಂಜಸ್ ಆದಾಗ ಆಟೋಮೆಟಿಕ್ಲಿ ಆ ರೆಸಿಸ್ಟೆನ್ಸ್ಗೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಸಮ್ಮರ್ ಸೀಸನ್ ಅಲ್ಲಿ ವೈರ್ಸ್ ಹೀಟ್ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ರೆಸಿಸ್ಟೆನ್ಸ್ ಆಗುತ್ತೆ. ಅಂದ್ರೆ ನಮ್ ಪವರ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದ್ರ ಒಳಗಡೆ ಇರೋ ಇಂಟರ್ನಲ್ ಅಟಮಿಕ್ ಸ್ಟ್ರಕ್ಚರ್ ಅದಕ್ಕೆ ರೀಸನ್ ಆಗಿರುತ್ತೆ. ಸೊ ಅದನ್ನ ನೀವು ಹೈಯೆಸ್ಟ್ ಡೀಸೆಲ್ ಬ್ರೀಫ್ ಆಗಿ ಕಲಿತೀರಾ. ಸೊ temperature should remain constant, first condition, and some of the physical conditions also remains constant. Physical conditions ಅಂತಂದ್ರೆ ಕಾಮನ್ಲಿ ದ ಥಿಕ್ನೆಸ್ ಆಫ್ ದ ವೈರ್. ನೀವು ವೈರ್ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಒಂದ್ ಥಿನ್ ವೈರ್ ತಗೋತೀನಿ, ಇನ್ನೊಂದ್ಸಲ ನಾನು ಥಿಕ್ ವೈರ್ ತಗೋತೀನಿ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಲ್ಸೋ. ಅಂಡ್ ಆಲ್ರೆಡಿ ಐ ಟೋಲ್ಡ್ ಯು ಇನ್ ಪ್ರೀವಿಯಸ್ ಕ್ಲಾಸ್, ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ವೈರ್ ಥಿಕ್ ಆಗ್ತಾ ಹೋದಂಗೆಲ್ಲ, ದಪ್ಪ ಆಗ್ತಾ ಹೋದಂಗೆಲ್ಲ ಆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ರೀಡಿಂಗ್ ಚೇಂಜ್ ಬರ್ತಾ ಹೋಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಒಂದೇ ಮೆಟೀರಿಯಲ್ ನ ತಗೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಮಾತ್ರ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ ಅಥವಾ ಸೇಮ್ ಡಾಟಾ ಸಿಗ್ತಾ ಹೋಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಟೆಂಪರೇಚರ್ ಅಂಡ್ ಫಿಸಿಕಲ್ ಕಂಡೀಷನ್ ದಟ್ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಇದನ್ನ ಬಿಟ್ಬಿಡ್ತೀರಿ. ಸಾಕಷ್ಟು ಜನ ಎಕ್ಸಾಮ್ ಅಲ್ಲಿ ಬರೆಯುವಾಗ ಸ್ಕಿಪ್ ಮಾಡ್ತಿರ್ತೀರಿ, ಬಿಡೋ ಹಾಗಿಲ್ಲ. ಕಂಪಲ್ಸರಿ ಶುಡ್ ರೈಟ್ ಇಟ್ ಇನ್ ದ ಓಮ್ಸ್ ಲಾ. So the current flowing through a conductor is directly proportional to the potential difference applied across its ends, provided the temperature and other physical conditions remains constant. ಇದನ್ನ ಕಂಡುಹಿಡಿದಿರೋ ಸೈಂಟಿಸ್ಟ್ ಜಾರ್ಜ್ ಸೈಮನ್ ಓಮ್ ಅಂತ ಹೇಳಿ ಸೈಂಟಿಸ್ಟ್ ನೇಮ್. ಸೊ ದಟ್ಸ್ ವೈ ಇಟ್ ಇಸ್ ಫೇಮಸ್ ಆಸ್ ಅ ಓಮ್ಸ್ ಲಾ. ಓಕೆ, ಸೊ ಹಾಗಾದ್ರೆ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತ ಬರೆದ್ರಿ. ಇವಾಗ ನಾನು ಪ್ರಪೋರ್ಷನಾಲಿಟಿ ತೆಗೆದು ಈಕ್ವಲ್ ಟು ಅಂತ ತಗೋತೀನಿ. ಸೊ ಅವಾಗ ಐ ಆಸ್ ಇಟ್ ಇಸ್ ಬರೆದು ಒಂದು ಕಾನ್ಸ್ಟೆಂಟ್ ಅನ್ನ ತಗೋಬೇಕು. ದಟ್ ಇಸ್ ದ ರೂಲ್. ಪ್ರಪೋರ್ಷನಾಲಿಟಿ ತೆಗೆದು ಈಕ್ವಲ್ ತಗೊಂಡಾಗ ಆ ಕಾನ್ಸ್ಟೆಂಟ್ ಯಾವ್ದು ಅಂತಂದ್ರೆ ಆರ್ ಅಂತ ಹೇಳಿ. ಸೊ ದಟ್ ಇಸ್ ಕಾಲ್ಡ್ ಎಸ್ ಅ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ವಿ ಇಸ್ ಈಕ್ವಲ್ ಟು ಐ ಆರ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಇಕ್ವೇಶನ್ ಫಾರ್ ದ ಓಮ್ಸ್ ಲಾ. ಓಕೆ, ಸಾಕಷ್ಟು ಎಕ್ಸಾಮ್ ಅಲ್ಲಿ ಇದನ್ನು ಕೇಳಿರ್ತಾರೆ. ಇನ್ ಟೆಸ್ಟ್ ಆಲ್ಸೋ ಐ ವಿಲ್ ಆಸ್ಕ್ ದಿಸ್ ಕ್ವೆಶನ್, ಡಿಫೈನ್ ಓಮ್ಸ್ ಲಾ. ಸೊ ಅಟ್ ದಟ್ ಟೈಮ್ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ಲೇಷನ್. ಅದನ್ನೇ ಇಂಟರ್ಚೇಂಜ್ ಬರೆದಾಗ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತಾನು ಬರುತ್ತೆ.
ಕರೆಂಟ್ ಕ್ಯಾನ್ ಡಿಟೆಕ್ಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಇಲ್ಲೇ ಆಸ್ ಇಟ್ ಇಸ್ ಇಟ್ಕೊಂಡು ಆರ್ ನ ಈ ಕಡೆ ತಗೊಂಡ್ಬರೋದು, ಡಿನಾಮಿನೇಟರ್ ತಗೊಂಡ್ಬರೋದು, ವಿ ಬೈ ಆರ್ ಅಂತ ಆಗುತ್ತೆ. ಅಥವಾ ಆರ್ ನ ಅಲ್ಲೇ ಇಟ್ಕೊಂಡ್ರಿ ಅಂತಂದ್ರೆ ವಿ ಬೈ ಐ ಅಂತ ಆಗುತ್ತೆ. ದೇ ಆರ್ ದ ಸಮ್ ಅದರ್ ಫಾರ್ಮುಲಾಸ್ ಆಫ್ ದ interchanging method of the Ohm's law. So V is equal to IR. So this is the standard equation of the Ohm's law ಅಂತ ಹೇಳ್ಬೋದು. So observe it properly. The current flowing through a conductor is directly proportional to the potential difference V, okay, between the ends of the conductor, provided the temperature and other physical conditions remain constant. So V is equal to IR. This is the standard equation for the Ohm's law ಅಂತ ಹೇಳ್ತಾ ಹೋಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ ಬರುತ್ತಗಿರಿ, ಇದನ್ನ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡಿ 2-3 ಟೈಮ್ಸ್ ಬರುತ್ತಗಿರಿ ಅಂತಂದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ನೌ ಲೆಟ್ಸ್ ಗೋ ಫಾರ್ ದ ಒನ್ ಮೋರ್ ಡೆರಿವೇಶನ್. ಸೊ ಇನ್ ಪ್ರಿವಿಯಸ್ ಕ್ಲಾಸ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಇವಾಗ ಪ್ಯಾರಲಲ್ ಕಾಂಬಿನೇಷನ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಪ್ಯಾರಲಲ್ ಕಾಂಬಿನೇಷನ್ ಆಕ್ಚುಯಲ್ ಆಗಿ ನಿಮ್ಗೆ ಯಾವ ತರ ಕಾಣಿಸುತ್ತೆ, ಯಾವ ತರ ಸರ್ಕ್ಯೂಟ್ ಅಲ್ಲಿ ನೀವು ಅದನ್ನ ನೋಡ್ಬೋದು ಅಂತ ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ಇಟ್ ಆನ್ ದ ಮೊಬೈಲ್ ಸ್ಕ್ರೀನ್. ಸೊ ಇಲ್ಲಿದೆ ಅಲ್ಲ, ದಿಸ್ ಇಸ್ ಕಾಲ್ಡ್ ಪ್ಯಾರಲಲ್ ಕಾಂಬಿನೇಷನ್. ಸೊ ನಿಮ್ಮ ಮನೆಯಲ್ಲಿ ಇವಾಗ ಫ್ಯಾನಿಗೆ ಒಂದು ಬಟನ್ ಇದೆ, ಮೊಬೈಲ್ ಚಾರ್ಜರಿಗೆ ಒಂದು ಬಟನ್ ಇದೆ, ಮತ್ತೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಡಿವೈಸಸ್ಗೆಲ್ಲ ಒಂದೊಂದು ಬಟನ್ ಕೊಟ್ಟಿರ್ತಾರೆ. ಎಲ್ಲ ಎಟ್ ಎ ಟೈಮ್ ಆನ್ ಆಗಲ್ಲ, ಸಪ್ರೇಟ್ ಆಗಿ ಆನ್ ಮಾಡ್ತಾನೆ ಹೋಗ್ಬೇಕು. ಅದನ್ನ ನಾನು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಈ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಕಾಣುತ್ತೆ, ಬಲ್ಬ್ ಬೇರೆ ಬೇರೆ ಸರ್ಕ್ಯೂಟ್ ಅಲ್ಲಿ ಇದೆ, ಮೇಲ್ಗಡೆ ಒಂದು ಕಾಂಬಿನೇಷನ್ ಆಗುತ್ತೆ, ಕೆಳಗಡೆ ಒಂದು ಕಾಂಬಿನೇಷನ್ ಆಗುತ್ತಲ್ಲ, ದಿಸ್ ಇಸ್ ಪ್ಯಾರಲಲ್ ಕಾಂಬಿನೇಷನ್. ಬಟ್ ಇದನ್ನ ಓವರ್ ಆಲ್ ಆಗಿ ಒಂದೇ ಬಟನ್ ನೀವು ಕಂಟ್ರೋಲೇಷನ್ ಮಾಡ್ಕೋಬಹುದು. ಹೊರಗಡೆ ಫ್ಯೂಸ್ ಇರುತ್ತೆ, ನಿಮ್ಮ ಮನೇಲಿರೋ ಫ್ಯೂಸ್ ತೆಗೆದ್ಬಿಟ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಆಫ್ ಆಗ್ಬಿಡುತ್ತೆ. ಓಕೆ, ದಟ್ ಇಸ್ ಕಾಲ್ಡ್ ಸೀರೀಸ್ ಕಾಂಬಿನೇಷನ್. ಸೊ ಈ ತರ ನಿಮ್ಗೆ ಕಾಣಿಸ್ತಿರುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಅ ಪ್ಯಾರಲಲ್ ಟೈಪ್ ಆಫ್ ಎ ಕಾಂಬಿನೇಷನ್. ಸೊ ನೌ ಲೆಟ್ಸ್ ಕಮ್ ಫಾರ್ ಅವರ್ ಡೆರಿವೇಶನ್. ಸೊ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಟೂ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ವೇ ಅಂತ ಕೇಳ್ತಾ ಇರ್ತಾರೆ. ಸೊ ಆ ಡೆರಿವೇಶನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಟೂ ರೆಸಿಸ್ಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಹಾಗಾದ್ರೆ ಇಲ್ಲಿ ಅಗೇನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಟೂ ಟೈಪ್ ಆಫ್ ಎ ರೆಸಿಸ್ಟರ್. ಎರಡು ರೆಸಿಸ್ಟರ್ ಗಳನ್ನ ತಗೊಂಡ್ಬಿಡೋಣ. ಸೊ ಲೆಟ್ ಅಸ್ ಮಾರ್ಕ್ ಇಟ್ ಆಸ್ R1 ಅಂಡ್ R2. ಬಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಇದನ್ನ ಪ್ಯಾರಲಲ್ ಆಗಿ ಕೊಟ್ಟಿರ್ತೀವಿ. ಪ್ಯಾರಲಲ್ ಎಲ್ಲಿರುತ್ತಲ್ಲ ಅಲ್ಲಿ ಯಾವಾಗ್ಲೂ ಜಂಕ್ಷನ್ ಇರುತ್ತೆ. ತಗೊಂಡ್ಬಂದು ಎರಡೂ ಎಂಡ್ ಏನಿರುತ್ತಲ್ಲ, ಎರಡೂ ರೆಸಿಸ್ಟರ್ ಎಂಡ್ ನ ತಗೊಂಡ್ಬಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕೊಡ್ತೀನಿ ಅಥವಾ ಸೆಲ್ ಕೊಡ್ತೀನಿ. ಸೊ ಈ ಕಡೆ ಎರಡು ಎಂಡ್ಸ್ ಇರುತ್ತಲ್ಲ ಅದೆಲ್ಲ ತಗೊಂಡ್ಬಂದು ನೆಗೆಟಿವ್ ಟರ್ಮಿನಲ್ ಕೊಟ್ಟಿರ್ತೀವಿ. ಈ ಕೇಬಲ್ ವೈರ್ ಎಲ್ಲ ಕನೆಕ್ಷನ್ ಮಾಡಿರ್ತಾರೆ ನೋಡ್ರಿ, ಕೇಬಲ್ ವೈರ್ ಮೇಲ್ಗಡೆ, ಮನೆ ಮೇಲ್ಗಡೆ ಅಥವಾ ಯಾವ್ದಾದ್ರು ವೈರ್ ಜಾಯಿಂಟ್ ಮಾಡ್ತಿರ್ತಾರಲ್ಲ, ದಟ್ ಈಸ್ ಆಕ್ಚುಲಿ ಪ್ಯಾರಲಲ್ ಟೈಪ್ ಆಫ್ ಎ ಕಾಂಬಿನೇಷನ್. ಅಥವಾ ನಿಮ್ ಮನೇಲಿ ಬರ್ತಾ ಇರೋ ಪವರ್ ಸಪ್ಲೈನ, ಕರೆಂಟ್ ನ ಮೇನ್ ಲೈಟಿನ ಕಂಬ ಏನಿರುತ್ತಲ್ಲ ಅಲ್ಲಿ ಕನೆಕ್ಷನ್ ಕೊಟ್ಟಿರ್ತಾರೆ ನೋಡಿ, ಮಲ್ಟಿಪಲ್ ನಂಬರ್ ಆಫ್ ವೈರ್ಸ್ ಬಂದಿರುತ್ತೆ ಒಂದೇ ಲೈಟಿನ ಕಂಬಕ್ಕೆ. ಸೊ ದಟ್ ಇಸ್ ಕಾಲ್ಡ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಆ ತರ ಒಂದು ಕಾಂಬಿನೇಷನ್ ಇಲ್ಲಿ ತಗೊಂಡಿರ್ತೀವಿ. ಈ ಎಂಟೈರ್ ಕಾನ್ಸೆಪ್ಟ್ ಎರಡೂನು ಒಟ್ಟಾಗಿ ತಗೊಂಡಾಗ, ಎರಡೂನು ಜಾಯಿಂಟ್ ಅಂತ ತಗೊಂಡಾಗ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಅದನ್ನೇ RP ಅನ್ನೋ ಲೆಟರ್ ಇಂದ ಇಂಡಿಕೇಟ್ ಮಾಡ್ತಾ ಇರ್ತಾರೆ. ಓಕೆ, ಬೋತ್ ವಿಲ್ ಬಿ ಸೇಮ್. ಒಂದು ಡಯಾಗ್ರಾಮ್ ಎಕ್ಸಾಂಪಲ್ ಹಾಕಿದ್ರೆ ಸಾಕು, ಲೆಫ್ಟ್ ಸೈಡ್ ಏನ್ ಕಾಣುತ್ತಲ್ಲ ಈ ಡಯಾಗ್ರಾಮ್ ಹಾಕಿದ್ರೆ ಸಾಕು, ಇಟ್ ಇಸ್ ಇನಫ್. ಬಟ್ ಫಾರ್ ಯುವರ್ ಎಕ್ಸ್ಪ್ಲನೇಷನ್ ಐ ಹ್ಯಾವ್ ಪ್ಲಾಟೆಡ್ ಟೂ ಡಯಾಗ್ರಾಮ್ಸ್ ಹಿಯರ್. ಸೊ ನೌ ಲೆಟ್ಸ್ ಕಮ್ ಫಾರ್ ದ ಎಕ್ಸ್ಪ್ಲನೇಷನ್ ಪಾರ್ಟ್. ಸೊ ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ ಸೇಮ್ ಇಲ್ಲಿ ಏನ್ ತಗೊಂಡಿದೀವಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ರಿ. ಕನ್ಸಿಡರ್ ಟೂ ರೆಸಿಸ್ಟರ್ಸ್ R1 and R2 as usual connected in parallel combination. Okay, as shown in the figure. Okay, with the help of the Ohm's law. So Ohm's law just now I told you. So V is equal to I into R ಅನ್ನೋದು Ohm's law. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ, ಕರೆಂಟ್ ಅಂತ ಹೇಳ್ತೀವಿ, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಒಂದನ್ನ ನೆನ್ಪಿಟ್ಕೊಳ್ರಿ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಯಾವಾಗ್ಲೂ ಕರೆಂಟ್ ಡಿವೈಡ್ ಆಗುತ್ತೆ, ಅಂದ್ರೆ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. I1 is the current flowing through the first resistor here, and I2 is the current flowing through the second resistor. But series combination ಅಲ್ಲಿ ನೆನ್ಪು ಮಾಡ್ಕೊರಿ, ಕರೆಂಟ್ ಸೇಮ್ ಬರ್ತಾ ಇರ್ತಿತ್ತು. ಓಕೆ, ಎಲ್ಲಿ ಡಿಫ್ರೆನ್ಸ್ ಬರ್ತಾ ಇತ್ತು ಅಂತಂದ್ರೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಚೇಂಜ್ ಆಗ್ತಿತ್ತು. ಅಂದ್ರೆ ಅಲ್ಲಿ ನಾವೇನಂತ ತಗೋತಿದ್ವಿ ರೀ, ನಾವು V1 and V2 ಅಂತ ತಗೊಂತಿದ್ವಿ. ಸಿರೀಸ್ ಕಾಂಬಿನೇಷನ್ ಅಲ್ಲಿ ನಾನು ಹೇಳ್ತಾ ಇರೋದು V is equal to V1 plus V2 ಅಂತ ತಗೋತಾ ಇದ್ವಿ. ಅಲ್ಲಿ ಕರೆಂಟ್ ಏನಾಗ್ತಾ ಇತ್ತು, ಸೇಮ್ ಆಗಿ ಉಳಿತಾ ಇತ್ತು ಸಿರೀಸ್ ಕಾಂಬಿನೇಷನ್ ಅಲ್ಲಿ. ಬಟ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ V1 V2 ಅಂತ. ಬಟ್ ಕಂಡೀಷನ್ ಏನು ಅಂತಂದ್ರೆ ವಿ ಶುಡ್ ರಿಮೇನ್ಸ್ ಕಾನ್ಸ್ಟೆಂಟ್, ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಒಂದೇ ಪ್ರಮಾಣದಲ್ಲಿ ವೋಲ್ಟೇಜ್ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ಯಾರಲಲ್ ಕಾಂಬಿನೇಷನ್. ಸೊ ದಟ್ಸ್ ವೈ ವಿತ್ ದ ಹೆಲ್ಪ್ ಆಫ್ ಎ ಓಮ್ಸ್ ಲಾ. ಸೊ ಓಮ್ಸ್ ಲಾ ಹೆಲ್ಪ್ ಇಂದ ನಾವೇನ್ ಬರೀಬಹುದು, V is equal to IR ಅನ್ನೋದು ನಿಮ್ಗೆ ಗೊತ್ತಿದೆ. ಅದನ್ನೇ ಸ್ವಲ್ಪ ಇಂಟರ್ಚೇಂಜ್ ಮಾಡ್ರಿ. ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಯು ಕ್ಯಾನ್ ರೈಟ್ ದ ಸೇಮ್ ಇಕ್ವೇಶನ್ ಆಸ್ I is equal to I as it is ಇಟ್ಕೊಂಡ್ಬಿಡ್ರಿ. ಓಕೆ, ಸೊ V ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, R ನ ತಗೊಂಡ್ಬಂದ್ರೆ I is equal to V by R ಅಂತ ಆಗುತ್ತೆ. So this is with the help of Ohm's law only. So Ohm's law equation ಇಂದ
ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಫಸ್ಟ್ ರೆಸಿಸ್ಟರ್ ನ ಯಾವ ತರ ಬರೀಬಹುದು ಅಂತಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ I is equal to V divided by R1. So ಅದನ್ನ ಸ್ಪೆಸಿಫಿಕಲಿ I1 ಅಂತಾನೆ ತಗೊಳ್ತೀವಿ because I1 is the current passing through the first resistor. So that's why I can write it as I is equal to V divided by R1. ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ತಾ ಹೋಗ್ರಿ. V1 ಅಂತ ಯಾಕೆ ತಗೊಂಡಿಲ್ಲ ಅಂತಂದ್ರೆ because already I told you in case of a parallel combination voltage will be same but current will be different. So I1 is equal to V divided by R1 ಅಂತ ತಗೊಳ್ತೀವಿ. Similarly, current passing through the second resistor, it is taken as the I2 is equal to V divided by R2. Concept alla? I2 is equal to V divided by R2. So call it as equation number 2. And this is the current passing through the second resistor. Okay. As I already told you, the combination of both of these resistors, that is taken as the RP. So RP is the equivalent resistance of the parallel combination. So parallel combination equivalent agirodrinda, I can write it as I is equal to V divided by RP. Basic equation. Okay. So I is equal to V divided by RP anta ತಗೊಂಡ್ವಿ ಅಂತಂದ್ರೆ so main equation ಅಲ್ಲಿ substitution ಮಾಡಿಬಿಟ್ರೆ total current ಇಲ್ಲಿ ಪಾಸ್ ಆಗ್ತಾ ಇರೋದು I ಆಗಿರುತ್ತೆ. So ನಾವು ಅದನ್ನ ಏನಂತ ತಗೊಳ್ತೀವಿ? So we can take it as I is equal to I1 plus I2. Okay. So value ಎಲ್ಲ substitution ಮಾಡ್ತಾ ಹೋಗ್ಬಿಡ್ರಿ. So very simple. I ಅಂದಲ್ಲಿ ಈ ವ್ಯಾಲ್ಯೂ ಹಾಕ್ರಿ V divided by RP ಅಂತ ಆಗುತ್ತೆ. I1 ಅಂತಂದಲ್ಲೇ V divided by R1 ಅಂತ ಹಾಕ್ರಿ. I2 ಅಂತಂದಲ್ಲೇ V divided by R2 ಅಂತ ಹಾಕ್ರಿ. So observe it very carefully. In next step, I am going to write it as V by RP as it is. ಈ ಎರಡೂ ಥಿಂಗ್ಸ್ ಅಲ್ಲಿ ಈ ಎರಡೂದ್ರಲ್ಲೂ V ಕಾಮನ್ ಆಗಿರೋದ್ರಿಂದ ಹೊರಗಡೆ ತಗೊಳ್ರಿ. ಸೊ ಏನ್ ಉಳಿಯುತ್ತೆ 1 by R1 plus 1 by R2 ಅಂತ ರಿಮೇನ್ ಆಗುತ್ತೆ. So V and V get cancels. ಎರಡು ಕ್ಯಾನ್ಸಲೇಷನ್ ಆಗಿರೋದ್ರಿಂದ finally we'll get the equation 1 divided by RP. I repeat 1 divided by RP, not RP. ಇಲ್ಲೇ ನೀವು ಮಿಸ್ಟೇಕ್ ಮಾಡೋದು ಎಕ್ಸಾಮ್ ಅಲ್ಲಿ 1 by RP ಅಂತ ಬರೆಯೋದ್ ಬದಲಿ RP ಅಂತ ಬರೆದ್ ಬಿಡ್ತೀವಿ. ಅದೇನೋ ಅವಸರ ಆಗಿರುತ್ತೆ ಅಥವಾ ನೋಡೋದಿಲ್ಲ ಕರೆಕ್ಟ್ ಆಗಿ ಅಥವಾ ಪ್ರಾಕ್ಟೀಸ್ ಮಾಡಿರೋದಿಲ್ಲ RP ಅಂತ ಬರೆದ್ ಬಿಡ್ತೀವಿ. RP ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ ಬಿಕಾಸ್ 1 by RP is different, RP is different here, right? So 1 by RP is equal to ಯಾಕಂದ್ರೆ 1 ಇದೆ ನ್ಯೂಮರೇಟರ್ ಅಲ್ಲಿ. So 1 by RP is equal to 1 by R1 plus 1 by R2. So this is called as the formula for equivalent resistance of two resistors in parallel combination. Parallel combination ಅಲ್ಲಿ ಯೂಸ್ ಆಗ್ತಕ್ಕಂಥ ಮೇನ್ ಫಾರ್ಮುಲಾ ಇದಾಗಿರುತ್ತೆ. ಸೊ ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ. ನೀವು ಇದನ್ನ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಸೊ ರಿಮೆಂಬರ್ ಇಟ್ ಪ್ರಾಪರ್ಲಿ. 1 by RP is equal to 1 by R1 plus 1 by R2. This is for parallel combination. For series combination, RS is equal to R1 plus R2. ಕ್ಲಿಯರ್ ಆಯ್ತಾ? ಸೊ ಎರಡರಲ್ಲಿ ಒಂದು ಇಕ್ವೇಶನ್ ಅನ್ನ ಡೆಫಿನೆಟ್ಲಿ ನಾನು ನಿಮ್ ಟೆಸ್ಟ್ ಅಲ್ಲಿ ಕೇಳ್ತಾ ಇರ್ತೀನಿ. Derive an expression for equivalent resistance of two resistors in series ಕೇಳ್ಬೋದು ಅಥವಾ ಪ್ಯಾರಲ್ ಕೇಳ್ಬೋದು. ಹೇಳುವಾಗ ಅಥವಾ ನಿಮ್ಗೆ ಅಲ್ಲಿ ಕೇಳ್ತಿರ್ತಿರಲ್ಲ ತುಂಬಾ ಈಸಿ ಅನ್ಸುತ್ತೆ ಬಟ್ ಅದನ್ನ ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ಅದ್ರ ಡಿಫಿಕಲ್ಟಿ ಬರ್ತಿರತ್ತೆ. ಏನೋ ಒಂದ್ ಸ್ಟೆಪ್ ನೆನ್ಪಾಡ್ತೀರಿ, ಏನೋ ಬರ್ತಾ ಹೋಗ್ತೀರಿ, ನೆನ್ಪಾಗಲ್ಲ. ಹಂಗ ಆಗ್ಬಾರ್ದು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಒಂದ್ 2-3 ಸಲ ಬರೋದ್ ತೆಗೀರಿ, ಪ್ರಾಕ್ಟೀಸ್ ಮಾಡಿರಿ, ಡೆಫಿನೆಟ್ಲಿ ಯು ವಿಲ್ ರಿಮೆಂಬರ್ ಇಟ್ ಪ್ರಾಪರ್ಲಿ ಅಂತ ಹೇಳ್ತಾ ದಿಸ್ ಇಸ್ ಅಬೌಟ್ ದ ಪ್ಯಾರಲಲ್ ಟೈಪ್ ಆಫ್ ಎ ಕಾಂಬಿನೇಷನ್. ಆಲ್ರೆಡಿ ಐ ಎಕ್ಸ್ಪ್ಲೇನ್ ಯು how it looks like. ಯಾವ ತರ ಇರುತ್ತೆ ಅಂತ ನಿಮ್ಗೆ ಒಂದು ಇಮೇಜ್ ತೋರಿಸಿದೆ ಪ್ಯಾರಲಲ್ ಕಾಂಬಿನೇಷನ್. ಸೊ ಯು ಕ್ಯಾನ್ ಅಬ್ಸರ್ವ್ ಇಟ್. ಸೀರೀಸ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಎರಡು ಬಲ್ಬ್ಸ್ ಅನ್ನ ಯಾವುದೇ ಎರಡು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ನ ಎಂಡ್ ಟು ಎಂಡ್ ಕನೆಕ್ಷನ್ ಕೊಡ್ತಾ ಹೋಗ್ತೀವಿ. ಅಪ್ ಸೈಡ್ ಡೌನ್ ಸೈಡ್ ಈ ತರ ನೀವು ಕೊಡ್ತಾ ಹೋಗಿದ್ರಿ ಅಥವಾ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಕೊಡ್ತಾ ಹೋಗಿದ್ರಿ ಅಂತಂದ್ರೆ ಪ್ಯಾರಲಲ್ ಟೈಪ್ ಆಫ್ ಎ ಕಾಂಬಿನೇಷನ್ ಅಂಡ್ ಬೋತ್ ವಿಲ್ ಬಿ ಕನೆಕ್ಟೆಡ್ ಟು ದ ಬ್ಯಾಟ್ರಿ. ಓಕೆ, ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿದೀವಲ್ಲ, ದಿಸ್ ಇಸ್ ವಾಟ್ ಇಸ್ ಸೀರೀಸ್ ಆಸ್ ವೆಲ್ ಆಸ್ ಎ ಪ್ಯಾರಲಲ್ ಟೈಪ್ ಆಫ್ ಎ ಕಾಂಬಿನೇಷನ್. ಹಾಗಾದ್ರೆ ಈ ಪ್ಯಾರಲಲ್ ಕಾಂಬಿನೇಷನ್ ನಿಮ್ ಹೌಸ್ ಹೋಲ್ಡ್ ಪರ್ಪಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೇಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಅಡ್ವಾಂಟೇಜಸ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಹಾಗಾದ್ರೆ ಏನ್ ಅಡ್ವಾಂಟೇಜು ಏನ್ ಡಿಸ್ಅಡ್ವಾಂಟೇಜು ಅಂತ ನೋಡ್ತಾ ಹೋಗೋಣ. ಸೊ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಇಫ್ ಒನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಸ್ಟಾಪ್ಸ್ ವರ್ಕಿಂಗ್, ಓಕೆ, ಡ್ಯೂ ಟು ಸಮ್ ಡಿಫೆಕ್ಟ್, ಆಲ್ ಅದರ್ ಅಪ್ಲಯನ್ಸಸ್ ವರ್ಕ್ ಫೈನ್ಲಿ ಅಂತ ಹೇಳುತ್ತೆ. ಯಾಕಂದ್ರೆ ಮಲ್ಟಿಪಲ್ ನಂಬರ್ ಆಫ್ ಲೈಟ್ಸ್ ಕೊಟ್ಟಿರ್ತೀವಿ. ಒಂದ್ ಯಾವ್ದೋ ಬಲ್ಬ್ ಹೋಗಿದೆ ಅಥವಾ ಒಂದ್ ಯಾವ್ದೋ ಝೀರೋ ಬಲ್ಬ್ ಆನ್ ಆಗ್ತಾ ಇಲ್ಲ ಅಥವಾ ಫ್ಯಾನ್ ಆನ್ ಆಗ್ತಾ ಇಲ್ಲ ಅಂತಂದ್ರೆ ಅದರ್ಸ್ ಅಫೆಕ್ಟ್ ಆಗಲ್ಲ. ಬಟ್ ಸಿರೀಸ್ ಕಾಂಬಿನೇಷನ್ ಅಫೆಕ್ಟ್ ಆಗ್ತಿರುತ್ತೆ. ಸಿರೀಸ್ ಅಲ್ಲಿ ಏನಾಗುತ್ತೆ, ಎಂಡ್ ಟು ಎಂಡ್ ಕನೆಕ್ಷನ್ ಇರ್ತಾ ಹೋಗ್ತಾ ಇತ್ತು. ಒಂದೆಲ್ಲಾದ್ರೂ ಕಟ್ ಆಫ್ ಆಗ್ಬಿಟ್ರೆ ನೆಕ್ಸ್ಟ್ ಯಾವ ಬಲ್ಬು ಆನೇ ಆಗಲ್ಲ. ಹೌದಾ? ಅದು ಸಿರೀಸ್ ಅಲ್ಲಿ. ಬಟ್ ಪ್ಯಾರಲಲ್ ಹಂಗಿಲ್ಲ. ಮೇಲ್ಗಡೆ ಯಾವ್ದೋ ಒಂದು ಡ್ಯಾಮೇಜ್ ಆಗಿದೆ ಅಂತಂದ್ರೆ ಕೆಳಗಡೆ ಡಿಫೆಕ್ಟ್ ಆಗಲ್ಲ, ಕೆಳಗಡೆ ಆರಾಮಾಗಿ ಏನಾಗುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ದಟ್ ಈಸ್ ದ ಮೇನ್ ಅಡ್ವಾಂಟೇಜ್. ಸೊ ಈ ಡೆಕೋರೇಟಿವ್ ಲ್ಯಾಂಪ್ಸ್ ಅಲ್ಲಿ ಈ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಡೆಕೋರೇಟಿವ್ ಲ್ಯಾಂಪ್ಸ್ ಅಲ್ಲಿ ಮಲ್ಟಿಪಲ್ ನಂಬರ್ ಆಫ್ ಲೈಟ್ಸ್ ಇರುತ್ತೆ.
40 15 80 LEDs ಇರುತ್ತೆ, ಅಥವಾ ಕಂಟಿನ್ಯೂಸ್ ಆಗಿ ಕನೆಕ್ಷನ್ ಕೊಟ್ಟಿರ್ತಾರೆ. ಒಂದ್ ಯಾವ್ದೋ ಫ್ಯೂಸ್ ಹೋಯ್ತು ಅಥವಾ ಒಂದ್ರ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಡಿಫೆಕ್ಟ್ ಆಗಿದೆ ಅಂತ ಎಂಟೈರ್ ಸರ್ಕ್ಯೂಟ್ ಆಫ್ ಆಗಲ್ಲ. ಸೊ ಅದನ್ನ ಆ ತರ ಸೆಟ್ಟಿಂಗ್ ಕೊಟ್ಟಿರ್ತಾರೆ. ಸೊ ಇಫ್ ಒನ್ ಸ್ಟಾಪ್ಸ್, ಅದರ್ಸ್ ಆರ್ ನಾಟ್ ಎಫೆಕ್ಟೆಡ್, others will be working properly. This is the main advantage. And individual appliances can be turned off or on separately. ಹೇಳಿದ್ನಲ್ಲ, ನೀವು ಯಾವ್ದನ್ ಬೇಕೋ ಅದನ್ನ ಆನ್ ಮಾಡ್ಕೋಬಹುದು, ಯಾವ್ದನ್ ಬೇಕೋ ಅದನ್ನ ಆಫ್ ಮಾಡ್ಕೋಬಹುದು. ನಿಮ್ಗೆ ಫ್ಯಾನ್ ಬೇಕಾ ಆನ್ ಮಾಡ್ಕೊಳ್ಳಿ, ಲೈಟ್ ಬೇಕಾ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಕೋಬಹುದು. ಪ್ಯಾರಲಲ್ ಮಾತ್ರ ಪಾಸಿಬಿಲಿಟಿ ಇದೆ. ನಿಮ್ ಮನೇಲಿ ಏನಾದ್ರು ಎಲ್ಲ ಸಿರೀಸ್ ಕೊಟ್ಬಿಟ್ರು ಅಂತ ಅನ್ಕೊಳ್ರಿ, ಲೈನ್ ಮನ್ ಬಂದು ಅಥವಾ ಪರ್ಸನ್ ಬಂದು ಒಂದು ಆನ್ ಮಾಡ್ಬಿಟ್ರೆ ಎಲ್ಲ ಆನ್ ಆಗ್ಬಿಡುತ್ತೆ, ಬಟ್ ಕರೆಂಟ್ ಇನ್ ಫುಲ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಸಪ್ರೇಟ್ ಆಗಿ ಏನ್ ಮಾಡಿರ್ತಾರೆ, ಕನೆಕ್ಷನ್ ಮಾಡಿರ್ತಾರೆ. ದಟ್ ಈಸ್ ದ ಅಡ್ವಾಂಟೇಜ್. Separately you can control those type of electronic devices. Next important thing is each electrical appliances get the same amount of voltage. Voltage ಸೇಮ್ ಇರುತ್ತೆ. ನೀವು 220 ಪಾಸ್ ಮಾಡ್ಬೇಕಾ, 220 volts ಎಲ್ಲದಕ್ಕೂ ಪಾಸ್ ಆಗುತ್ತೆ. ಬಟ್ ಆ ಇಕ್ವಿಪ್ಮೆಂಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಚಾರ್ಜರ್ ಇದೆಯಲ್ಲ, ಮೊಬೈಲ್ ಚಾರ್ಜರ್ ಕನೆಕ್ಷನ್ ಮಾಡಿರುತ್ತೆ, ಅದಕ್ಕೆ ಎಷ್ಟು ಬೇಕು, 12 ವೋಲ್ಟೇಜ್ ಬೇಕಾ, 12 ವೋಲ್ಟೇಜ್ ಅಷ್ಟೇ ತಗೊಳುತ್ತೆ. ಬಟ್ ಪವರ್ ಕೊಡೋದೆಲ್ಲ 220ನೇ. ನಿಮ್ ಮನೆಯಲ್ಲೆಲ್ಲ ಬರ್ತಿರುತ್ತಲ್ಲ 220 volts to 240 volts ರೇಂಜ್ ಅಲ್ಲಿ ಇರುತ್ತೆ. ಓಕೆ, ಅಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ಬಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಐರನ್ ಬಾಕ್ಸ್ ಆನ್ ಮಾಡಿದ್ರೆ ಅದಕ್ಕೆ ಹೈ ವೋಲ್ಟೇಜ್ ಬೇಕು, ಅದು 220 200 ವರೆಗೂ ತಗೊಳುತ್ತೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ equipment ಗೆ ಎಷ್ಟು ಬೇಕೋ ಅಷ್ಟನ್ನ ಅದು ತಗೊಳುತ್ತೆ, ಬಟ್ ಸಪ್ಲೈ ಮಾತ್ರ ಕಂಪ್ಲೀಟ್ ಆಗಿರುತ್ತೆ. ಇಟ್ ಈಸ್ ಓನ್ಲಿ ಪಾಸಿಬಲ್ ಇನ್ ಕೇಸ್ ಆಫ್ ಎ ಪ್ಯಾರಲಲ್ ಕಾಂಬಿನೇಷನ್. ಸೊ ದಟ್ಸ್ ವೈ ವಿ ಹ್ಯಾವ್ ಟೇಕನ್ ವಿ ಆಸ್ ಕಾನ್ಸ್ಟೆಂಟ್. ಇವಾಗ ತಾನೇ ಡೆರಿವೇಶನ್ ಮಾಡಿದ್ವಲ್ಲ, ಅಲ್ಲಿ ವಿ ಕಾನ್ಸ್ಟೆಂಟ್ ಆಗಿತ್ತು ಅಂತಂದ್ರೆ ಇದೇ ರೀಸನ್. ಬಟ್ ಕರೆಂಟ್ ಚೇಂಜ್ ಆಗ್ತಾ ಹೋಗ್ತಾ ಇತ್ತು, ಹೌದಾ? ಸೊ ದಟ್ ಇಸ್ ವಾಟ್ ದ ಥಿಂಗ್. ಅಂಡ್ ನೆಕ್ಸ್ಟ್, since overall resistances of the circuit decreases, devices can draw the more amount of current to operate. Okay, ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಓವರ್ ಆಲ್ ಅಲ್ಲಿ ಏನಾದ್ರು ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತು ಅಂತಂದ್ರೆ ಕರೆಂಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಪರ್ಫೆಕ್ಟ್ ಆಗಿ ಆಪರೇಟ್ ಆಗ್ತಾ ಹೋಗುತ್ತೆ. ಓವರ್ ಆಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಡಿಕ್ರೀಸಸ್. ರೆಸಿಸ್ಟೆನ್ಸ್ ಕಡಿಮೆ ಯಾವಾಗ ಆಗುತ್ತೆ, ಮಲ್ಟಿಪಲ್ ನಂಬರ್ ಆಫ್ ಇಕ್ವಿಪ್ಮೆಂಟ್ಸ್ ಆನ್ ಮಾಡಿದಾಗ. ಓಕೆ, ಆ ಸಿಚುವೇಶನ್ ಅಲ್ಲಿ ಕರೆಂಟ್ ಪವರ್ ಸಪ್ಲೈ ಜಾಸ್ತಿನೇ ಸಕ್ ಮಾಡ್ತಾ ಹೋಗ್ತಿರುತ್ತೆ. ಸೊ ಯಾವುದೇ ನಿಮ್ಗೆ ಪ್ರಾಬ್ಲಮ್ ಮಾಡ್ತಾ ಹೋಗಲ್ಲ. ಸೊ ಇದೆಲ್ಲ ಫೆಸ್ಟಿವಲ್ ಸೀಸನ್ ಅಲ್ಲಿ ಆಗ್ತಿರುತ್ತೆ. ಈ ದೀಪಾವಳಿ ಸೀಸನ್ ಅಥವಾ ಕೆಲವೊಂದಿಷ್ಟು ಸೀಸನ್ಸ್ ಅಲ್ಲಿ ತುಂಬಾ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಯೂಸ್ ಮಾಡ್ತೀವಿ. ಡೆಕೋರೇಟಿವ್ ಲ್ಯಾಂಪ್ಸ್ ಯೂಸ್ ಮಾಡಿರ್ತೀವಿ, ಹೊರಗಡೆ ಬಲ್ಬ್ ಹಚ್ಚಿರ್ತೀವಿ, ಮನೆಯಲ್ಲೆಲ್ಲ ಟಿವಿಸ್ ಫ್ಯಾನ್ಸ್ ಎಲ್ಲ ಎಟ್ ಟೈಮ್ ಆನ್ ಆಗಿರುತ್ತೆ. ಆ ಸಿಚುವೇಶನ್ ಅಲ್ಲಿ ಹೈ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಅವಾಗ ಜಾಸ್ತಿ ಪವರ್ ನ ತಗೊಂಡು ಜಾಸ್ತಿ ಕರೆಂಟ್ ನ ಕನ್ಸಂಪ್ಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸ್ಟೇಬಲ್ ಆಗಿ ವರ್ಕ್ ಮಾಡಿರೋ ತರ ಅದನ್ನ ನೋಡ್ಕೊಳುತ್ತೆ. ಸೊ ದಿಸ್ ಇಸ್ ಆರ್ ವಾಟ್ ದ ಅಡ್ವಾಂಟೇಜಸ್. ಮತ್ತೆ ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ, ದಿಸ್ ಬಿಕಮ್ಸ್ ದ ವೆರಿ ಡಿಫಿಕಲ್ಟಿ. ಓಕೆ, ಬಿಕಾಸ್ ವೆನ್ ದ ಬಲ್ಬ್ಸ್ ಆರ್ ಅಪ್ಲಯನ್ಸಸ್ ಆರ್ ಟು ಬಿ ಸ್ವಿಚ್ಡ್ ಆನ್ ಆರ್ ಆಫ್. ಅಂದ್ರೆ ಸಪರೇಟ್ ಆಗಿ ನೀವು ಕಂಟ್ರೋಲೇಷನ್ ಮಾಡ್ಕೋಬೇಕಲ್ಲ. ಓಕೆ, ಸಪರೇಟ್ ಆಗಿ ನೀವು ಒಂದೊಂದೇ ಬಟನ್ ಆನ್ ಮಾಡ್ತಾ ಹೋಗ್ಬೇಕಲ್ಲ, ಸಪರೇಟ್ ಆಗಿ ನೀವು ಹೋಗಿ ಅದನ್ನ ಕಂಟ್ರೋಲೇಷನ್ ಮಾಡ್ಕೋಬೇಕಲ್ಲ. ನೀವು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂತಂದ್ರೆ ಸಪರೇಟ್ ಆಗಿ ನೀವು ಅಲ್ಲಿ ಹೋಗಿ ಆನ್ ಮಾಡಬೇಕು, ಸಪರೇಟ್ ಆಗಿ ಮೋಟರ್ ಆನ್ ಮಾಡಬೇಕು ಅಂದ್ರೆ ಕೆಳಗಡೆ ಹೋಗಿ ಆನ್ ಮಾಡಬೇಕು. ಸೊ ಇಟ್ ಈಸ್ ವಾಟ್ ಒಂದು ಸ್ಮಾಲ್ ಡಿಫಿಕಲ್ಟಿ ಅಂತ ಅವ್ರು ಅರೈಸ್ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ದ ಡಿಸ್ಅಡ್ವಾಂಟೇಜ್. ಅಂಡ್ ಇಟ್ ಈಸ್ ಲೆಸ್ ಸೇಫ್ ಆಸ್ ಮೋರ್ ಕರೆಂಟ್ ಕ್ಯಾನ್ ಪಾಸ್ ಥ್ರೂ ದ ಸರ್ಕ್ಯೂಟ್. ಲೆಸ್ ಸೇಫ್ ಆಸ್ ಮೋರ್ ಕರೆಂಟ್ ಕ್ಯಾನ್ ಪಾಸ್ ಥ್ರೂ ದ ಸರ್ಕ್ಯೂಟ್ ಅಂತಂದ್ರೆ, ಪವರ್ ಹೈ ಕರೆಂಟ್ ಏನಾದ್ರು ಬಂದ್ರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಓವರ್ ಲೋಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಓವರ್ ಲೋಡಿಂಗ್ ಆದಾಗ ಎಂಟೈರ್ ಸರ್ಕ್ಯೂಟ್ ಏನಾಗ್ಬಿಡುತ್ತೆ ಅಂದ್ರೆ ಆಫ್ ಆಗ್ಬಿಡುತ್ತೆ. ಓವರ್ ಲೋಡಿಂಗು ಹೇಳಿದ್ನಲ್ಲ ಫೆಸ್ಟಿವಲ್ ಸೀಸನ್ಸ್ ಎಲ್ಲ ಆಗ್ತಾ ಇರುತ್ತೆ. ಓವರ್ ಲೋಡಿಂಗ್ ಆಗಿದೆ, ಟಿ.ಸಿ ಬ್ಲಾಸ್ಟ್ ಆಗಿದೆ, ಟಿ.ಸಿ ಬರ್ನ್ ಆಗಿದೆ ಅಂತ ನೀವು ಕೇಳ್ತಿರ್ತೀರಿ ಕಂಪ್ಲೇಂಟ್ ಅವಾಗ. ಸೊ ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ವೆರಿ ಹೈ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ ಕಾಂಬಿನೇಷನ್ಸ್ ಆರ್ ಸ್ವಿಚ್ಡ್ ಆನ್ ಅಟ್ ಎ ಟೈಮ್. ಸೊ ದಟ್ ಇಸ್ ವಾಟ್ ದ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತಾ, ಆಸ್ ಯೂಶುವಲ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಬಟ್ ನಾವು ಅಡ್ವಾಂಟೇಜಸ್ ನ ಫೋಕಸ್ ಮಾಡಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಡಿಸ್ಅಡ್ವಾಂಟೇಜಸ್ ನ ಆದಷ್ಟು ಕಡಿಮೆ ಮಾಡ್ತಾ ಹೋದಷ್ಟು ನಮಗೆ ಆ equipment ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ದೀಸ್ ಆರ್ ವಾಟ್ ದ ಮೇನ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಪ್ಯಾರಲಲ್ ಟೈಪ್ ಆಫ್ ಎ ಕಾಂಬಿನೇಷನ್. ಎಕ್ಸಾಮ್ ಅಲ್ಲಿ ಕೇಳ್ತಿರ್ತೀವಿ, ರೈಟ್ ದ ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್, ರೈಟ್ ದ ಅಡ್ವಾಂಟೇಜಸ್ ಆಫ್ ಸೀರೀಸ್ ಕಾಂಬಿನೇಷನ್. ಈ ತರ ಕ್ವಶನ್ ಕೇಳಿದಾಗ ನೀವೇ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೋದು. ಓಕೆ, ಸೊ ನೌ ಲೆಟ್ಸ್ ಗೋ ಫಾರ್ ದ one more concept that is called as electrical energy. So electrical energy ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. So very simple, the total work done in maintaining electric current in the circuit for a given time interval ಅಂತ ಹೇಳ್ಬೋದು. ಅಂದ್ರೆ ಒಂದು ಸ್ಪೆಸಿಫಿಕ್ ಟೈಮ್ಗೆ ಕಂಟಿನ್ಯೂಸ್ ಆಗಿ ಕರೆಂಟ್ ಮೇಂಟೆನೆನ್ಸ್ ಆಗುತ್ತಲ್ಲ, ಓಕೆ, ಆ ಒಂದು ವರ್ಕ್ ಡನ್ ಅನ್ನು ನಾವೆಂತ ಕರಿತೀವಿ ಅಂತಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ದ ಟೋಟಲ್ ವರ್ಕ್ ಡನ್ in maintaining the electrical current in the electrical circuit for a given time interval.
ಸೊ ಇದನ್ನ ನಿಮಗೆ ಒಂದು ಇಮೇಜ್ ನ ತೋರಿಸಿ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಬ್ಸರ್ವೇಷನ್ ಮಾಡ್ರಿ. ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಎನರ್ಜಿಯಲ್ಲಿ ಒಂದು ಬಲ್ಬ್ ಅನ್ನ ಹಾಕಿರ್ತೀರಾ ನೀವು. ಈ ಬಲ್ಬ್ಗೆ ಒಂದು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿರ್ತೀರಿ. ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಮೇಂಟೆನೆನ್ಸ್ ಆಗುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ವರ್ಕ್ ಡನ್. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗುತ್ತೆ, ದಟ್ ಇಸ್ ಅ ವರ್ಕ್ ಡನ್. ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಮೂವ್ ಆಗ್ತೀರಾ, ಇಲ್ಲಿಂದ ಕೆಳಗಡೆ ಹೋಗ್ತೀರಾ ಅಥವಾ ಆ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ತೀರಾ, ದಟ್ ಇಸ್ ಕಾಲ್ಡ್ ಆಸ್ ವರ್ಕ್ ಡನ್. ಓಕೆ, ಸೊ ದ ಟೋಟಲ್ ವರ್ಕ್ ಡನ್ ಯಾವ್ದ್ರಿಂದ ವರ್ಕ್ ಡನ್ ಆಗಿರುತ್ತೆ? ಇಲ್ಲಿ ಎಲೆಕ್ಟ್ರಾನ್ ಇಂದ ವರ್ಕ್ ಡನ್ ಆಗಿರುತ್ತೆ. ದ ಟೋಟಲ್ ವರ್ಕ್ ಡನ್ ಇನ್ ಮೇಂಟೈನಿಂಗ್ ದ ಎಲೆಕ್ಟ್ರಿಕಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಫಾರ್ ಎ ಗಿವನ್ ಟೈಮ್ ಇಂಟರ್ವಲ್. ಇಲ್ಲಿಂದ ಇಲ್ಲಿಗೆ ಹೋಗಿ ಬರಕ್ ಒಂದು ಟೈಮ್ ಬೇಕಲ್ಲ, ಎಷ್ಟೇ ಇರಲಿ, ಮಿಲಿ ಸೆಕೆಂಡ್ ಇರಲಿ, ಮೈಕ್ರೋ ಸೆಕೆಂಡ್ ಇರಲಿ, ಆ ಟೈಮ್ ಬೇಕಾಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ದ ಟೋಟಲ್ ವರ್ಕ್ ಡನ್ in maintaining the electrical current in the circuit for a given time interval or for a specific time, that is called as the electrical energy. ಅದನ್ನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ಸೊ ಅದನ್ನ ಇಂಡಿಕೇಟ್ ಮಾಡುವಾಗ ವೆರೈಟಿ ಆಫ್ ಟರ್ಮ್ಸ್ ಅನ್ನ ಯೂಸ್ ಮಾಡ್ತಿರ್ತೀವಿ, ವೆರೈಟಿ ಆಫ್ ಸಿಂಬಾಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಸಿಂಬಾಲ್ ಅಂತಂದ್ರೆ ವರ್ಕ್ ಡನ್ ಆಗಿರೋದ್ರಿಂದ ಡಬ್ಲ್ಯೂ ಅಂತ ಯೂಸ್ ಮಾಡ್ತೀವಿ, ಕೆಲವೊಂದ್ರಲ್ಲಿ ಎಚ್ ಅಂತ ಯೂಸ್ ಮಾಡ್ತಾರೆ. ಸೊ ಆ ತರನ ಯೂಸ್ ಮಾಡ್ಕೋತೀವಿ. ಮೇನ್ ಫಾರ್ಮುಲಾ ಏನು ಅಂತಂದ್ರೆ W is equal to V into I into T. Very simply you can say V is called as potential difference, I is the current and T is the time. ಅಥವಾ ವೋಲ್ಟೇಜ್ ಅಂತ ನೀವು ಯೂಸ್ ಮಾಡ್ತಾರಲ್ಲ, ಅದನ್ನ ಆಕ್ಚುಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೀತಾರೆ. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ V is equal to W divided by Q ಅಂತ ಒಂದು ಎಕ್ಸ್ಪ್ಲನೇಷನ್ ಮಾಡಿದ್ದೆ ಬೇಸಿಕ್ ಕ್ಲಾಸ್ ಅಲ್ಲಿ. ರೇಷಿಯೋ ಆಫ್ ವರ್ಕ್ ಡನ್ ಟು ದ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಅದೇ ಸೇಮ್ ಕಾನ್ಸೆಪ್ಟ್ ನ ಇಲ್ಲಿ ಗೊತ್ತಾಗಬಹುದು, ವೋಲ್ಟೇಜ್ ಅಂತ. ಸೊ ದ ಪ್ರಾಡಕ್ಟ್ ಆಫ್ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್ V and current and time taken, W is equal to VIT ಅಥವಾ H is equal to VIT ಅಂತ ಬರೆದ್ರು ಕರೆಕ್ಟ್. ಓಕೆ, ಹೀಟ್ ಎನರ್ಜಿ ಕನ್ಸ್ಯೂಮ್ಡ್ ಅಂತ ಬರುತ್ತೆ ಕೆಲವೊಂದು ಸಿಚುವೇಶನ್ ಅಲ್ಲಿ. ಸೊ ಅದನ್ನ ತಗೊಳ್ತಾ ಹೋಗ್ಬೋದು. ಸೊ W is equal to VIT ಅನ್ನೋದನ್ನ ಇನ್ನೂ ಕೆಲವೊಂದಿಷ್ಟು ಫಾರ್ಮ್ ಅಲ್ಲಿ ಬರೀತಾ ಹೋಗ್ಬೋದು. ಈ V ಅನ್ನೋ ಟರ್ಮ್ ಅಲ್ಲಿ IR ನ ರಿಪ್ಲೇಸ್ಮೆಂಟ್ ಮಾಡ್ರಿ. V ಅನ್ನೋ ಟರ್ಮ್ ಅಲ್ಲಿ IR ನ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅಬ್ಸರ್ವ್ ಮಾಡ್ರಿ, IT ಅನ್ನೋದನ್ನ ಆಸ್ ಇಟ್ ಇಸ್ ಬರ್ಕೊಂಡಿರ್ತೀನಿ. ಸೊ V ಅನ್ನೋದನ್ನ ಮಾತ್ರ IR ಅಂತ ಬರ್ಕೊಂಡಿರ್ತೀನಿ. ಸೊ ಅವಾಗ I ಇಂಟು I ಮಲ್ಟಿಪ್ಲೈ ಆಗುತ್ತೆ. So it becomes W is equal to I square into RT. So this is also one more formula for the electrical energy. ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅಲ್ಲಿ ನ್ಯೂಮೆರಿಕಲ್ಸ್ ಅಲ್ಲಿ ಈ ಈಕ್ವೇಶನ್ ಯೂಸ್ ಆಗುತ್ತೆ, ಕೆಲವೊಂದರಲ್ಲಿ VIT ಯೂಸ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಡಾಟಾ. ನಿಮ್ ಕ್ವಶನ್ ಅಲ್ಲಿ ಏನ್ ಡಾಟಾ ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ರೆಸಿಸ್ಟೆನ್ಸ್ ಕೊಟ್ಟಿದ್ರೆ, ಟೈಮ್ ಕೊಟ್ಟಿದ್ರೆ, ಕರೆಂಟ್ ಕೊಟ್ಟಿದ್ರೆ W is equal to I square RT ಹಾಕ್ರಿ. ರೆಸಿಸ್ಟೆನ್ಸ್ ಕೊಟ್ಟಿಲ್ಲ, ಅವರಲ್ಲಿ ವೋಲ್ಟೇಜ್ ಕೊಟ್ಟಿರ್ತಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿರ್ತಾರೆ ಅಂತಂದ್ರೆ W is equal to VIT ಅಂತ ಹಾಕ್ರಿ. ಅರ್ಥ ಆಯ್ತಾ? ಮತ್ತೆ ಇದನ್ನ ಮೆಜರ್ಮೆಂಟ್ ಮಾಡ್ತಕ್ಕಂಥ ಯೂನಿಟ್ ಯಾವುದು? SI ಯೂನಿಟ್. ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಅಂತ ಕೇಳಿದ್ರೆ ಜೌಲ್ಸ್ ಅಂತ ಹೇಳ್ಬೇಕು. ಜೌಲ್, J ಸಿಂಬಾಲ್ ಇಂದ ಇಂಡಿಕೇಟ್ ಮಾಡ್ತಾರೆ, ಕ್ಯಾಪಿಟಲ್ J ಸಿಂಬಾಲ್ ಯೂಸ್ ಮಾಡ್ತಾರೆ. ಜೌಲ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ನಾಟ್ ಓನ್ಲಿ ಎಲೆಕ್ಟ್ರಿಕ್ ಎನರ್ಜಿ, ಯಾವುದೇ ಟೈಪ್ ಆಫ್ ಎನರ್ಜಿ ಕೇಳಿ, ಸೋಲಾರ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ವಿಂಡ್ ಎನರ್ಜಿ, ಯಾವುದೇ ಟೈಪ್ ಇರಲಿ, chemical energy, whatever it may be, every concept, any type of energy that is having same SI unit, and that SI unit will be a joule only. ತಿಳಿತಾ? ಎಕ್ಸಾಮ್ ಅಲ್ಲಿ 2 marks question ಕೇಳ್ತಿರ್ತೀವಿ, define electrical energy and write its SI unit ಅಂತ. At that time you can write this explanation. Okay, so now let's go further. One more type of important concept, and that concept is called as a electric power. Okay, electric energy ಬೇರೆ, electric power ಬೇರೆ, ಎರಡು ಒಂದೇ ಅಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಕರೆಕ್ಟ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಸೊ ಇಲ್ಲಿ ಏನಾಗ್ತಿರುತ್ತೆ, ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ನಾವು ಡಿಫೈನ್ ಮಾಡ್ತೀವಿ ಇದನ್ನ. ದ ರೇಟ್ ಆಫ್ ಡೂಯಿಂಗ್ ಯಾವ ವರ್ಕು? ಎಲೆಕ್ಟ್ರಿಕಲ್ ವರ್ಕ್. ಓಕೆ, ಸೊ ದ ರೇಟ್ ಆಫ್ ಡೂಯಿಂಗ್ ಎಲೆಕ್ಟ್ರಿಕ್ ವರ್ಕ್ ಈಸ್ ಕಾಲ್ಡ್ ಆಸ್ ಅ ಪವರ್ ಅಥವಾ ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಸೊ ಇದನ್ನು ಕೂಡ ನಿಮ್ಗೊಂದು ಸ್ಮಾಲ್ ಇಮೇಜ್ ಇಂದ ಎಕ್ಸ್ಪ್ಲನೇಷನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ಆಸ್ ಯೂಶುವಲ್ ಒಂದು ಸೆಲ್ಗೆ ನಾವೊಂದು ಸ್ಮಾಲ್ ಲ್ಯಾಂಪ್ ಅನ್ನ ಕನೆಕ್ಷನ್ ಕೊಟ್ಟಿರ್ತೀವಿ. ಸೊ ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ಬೇಕಾದ್ರೆ ಇದನ್ನ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತಿರ್ತೀವಿ. ನೆಗೆಟಿವ್ ಇಂದ ಪಾಸಿಟಿವ್ಗೆ ಯಾವಾಗಲೂ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಿರುತ್ತೆ. ಓಕೆ, ಸೊ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ಒಂದು ವರ್ಕ್ ಆಯ್ತು. ಈ ಎಲೆಕ್ಟ್ರಾನ್ಸ್ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ, ಫ್ಲೋ ಆಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕೆಲಸ ಆಗಿರುತ್ತೆ, ಹೌದಾ? ಸೊ ದಟ್ ಅಮೌಂಟ್ ಆಫ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಅಂದ್ರೆ ಎಷ್ಟು ಹೊತ್ತು ತಗೋತು ಇಲ್ಲಿಂದ ಅಲ್ಲಿಗೆ ಮೂವ್ಮೆಂಟ್ ಆಗ್ಲಿಕ್ಕೆ, ಎಷ್ಟು ಹೊತ್ತು ತಗೋತು? ದ ರೇಟ್ ಆಫ್ ಡೂಯಿಂಗ್ ವರ್ಕ್, ರೇಟ್ ಅನ್ನೋ ವರ್ಡ್ ಎಲ್ಲೇ ಬರಲಿ, ಅವಾಗ ಟೈಮ್ ಡಿವೈಡೇಷನ್ ಆಗಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ತೀವಿ. ಸೊ ದಿಸ್ ಪವರ್ ವಿಲ್ ಬಿ ಆಲ್ವೇಸ್ ಈಕ್ವಲ್ಸ್ ಟು ದ, ಓಕೆ,
ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಇನ್ ದ ಸೆನ್ಸ್ W ಡಿವೈಡೆಡ್ ಬೈ T. ಓಕೆ, ವರ್ಕ್ ಡನ್ ಎಷ್ಟಾಯ್ತು ಮತ್ತೆ ಅಲ್ಲಿ ಟೈಮ್ ಎಷ್ಟು. ಸೊ ಎರಡನ್ನು ಡಿವೈಡ್ ಮಾಡ್ಕೊಂಡಾಗ ನಮ್ಗೆ ಸಿಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರಿಕ್ ಪವರ್. P is equal to W divided by T ಅಂತ ನಾವು ಫಾರ್ಮುಲಾನ ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ನೆನ್ಪಿಟ್ಕೊಳ್ರಿ. ಓಕೆ, ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಇಷ್ಟ ಬರೋದು ಸಾಕು, ರೇಟ್ ಆಫ್ ಡೂಯಿಂಗ್ ಎಲೆಕ್ಟ್ರಿಕ್ ವರ್ಕ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರಿಕ್ ಪವರ್. So P is equal to W by T. As I told you, P is indicating the electric power, W is the work done, and T is the time taken. ಮತ್ತೆ ಇದ್ರ SI ಯೂನಿಟ್ ಏನಿರುತ್ತೆ ಅಂತಂದ್ರೆ ವ್ಯಾಟ್ ಅಂತ ಇರುತ್ತೆ. ಓಕೆ, ಈಗ ನೀವು ಒಂದು ಬಲ್ಬ್ ಪರ್ಚೇಸ್ ಮಾಡಕ್ ಹೋಗಿರ್ತೀರಿ ಅಂತ ಅನ್ಕೊಳ್ರಿ ಶಾಪ್ಗೆ, ಅಥವಾ ಒಂದು ಟ್ಯೂಬ್ ಲೈಟ್ ಅಥವಾ ಒಂದು ಲೈಟ್ ತಗೊಳಕ್ ಅವ್ರು ಕೇಳ್ತಾರೆ ನಿಮ್ ಕ್ವಶನ್, ಎಷ್ಟು ವ್ಯಾಟಿನ್ ಬಲ್ಬ್ ಬೇಕು? 10 ವ್ಯಾಟು, 20 ವ್ಯಾಟು, 0.5 ವ್ಯಾಟು ಅಥವಾ 80 ವ್ಯಾಟು ಅಂತ ಒಂದು ಕ್ವಶನ್ ಕೇಳ್ತಾರೆ. ವೋಲ್ಟ್ ಅಲ್ಲ ಅದು. ಓಕೆ, ದಟ್ ಈಸ್ ಆಕ್ಚುಲಿ ಅ ವ್ಯಾಟ್. How much watt of bulb you need? The shop person, he will ask you how much watts of bulb you need. Okay, directly he will ask you the question. So ಅವಾಗ ನೀವು ಹೇಳ್ತೀರಿ 10, 18 ವ್ಯಾಟ್. ಮನೆಯಲ್ಲೆಲ್ಲ LED ಟ್ಯೂಬ್ ಲೈಟ್ ಇರುತ್ತೆ ನೋಡ್ರಿ, 18 ವ್ಯಾಟ್ ಇರುತ್ತೆ, ಕೆಲವೊಂದು 20 ವ್ಯಾಟ್ಸ್ ಇರುತ್ತೆ, 15 ವ್ಯಾಟ್ ಇರುತ್ತೆ, 5 ವ್ಯಾಟ್ ಇರುತ್ತೆ, 0.5 ವ್ಯಾಟ್ ಇರುತ್ತೆ. ಮನೇಲಿ ಹಾಕಿರ್ತೀವಿ ಝೀರೋ ಬಲ್ಬ್ ಅಂತ ಕರೀತಾರಲ್ಲ, ದಟ್ ಈಸ್ ಆಕ್ಚುಲಿ ನಾಟ್ ಅ ಝೀರೋ ಬಲ್ಬ್, ದಟ್ ಇಸ್ 0.5 ವ್ಯಾಟ್ ಕೆಪಾಸಿಟಿ ಬಲ್ಬ್. ವೆರಿ ಲೋ ಪವರ್ ಕನ್ಸಂಪ್ಷನ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡೋ ಒಂದು ಬಲ್ಬ್ ಆಗಿರುತ್ತೆ. ದಟ್ ಈಸ್ ವಾಟ್ ದ SI ಯೂನಿಟ್ ಆಫ್ ಪವರ್, ವ್ಯಾಟ್ಸ್. And generally it is considered as a scalar quantity, and you already know that the quantity which has only magnitude, no specific direction, such a type of quantity is called as a scalar quantity. ಮತ್ತೊಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ರಿ, 1 ಕಿಲೋವ್ಯಾಟ್ ಅಂತಂದ್ರೆ 1 ಕಿಲೋವ್ಯಾಟ್ ಇಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 1000 ವ್ಯಾಟ್. ಕಿಲೋ ಅನ್ನೋ ವರ್ಡ್ ಎಲ್ಲೇ ಬರಲಿ, 1000 ಅಂತ ನೆನ್ಪಿಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ 1 ಕಿಲೋ ಜೌಲ್ ಅಂತ ಕೇಳಿದ್ರು ಅಂತಂದ್ರೆ ಯು ಶುಡ್ ರೈಟ್ ಇಟ್ ಆಸ್ 1000 ಜೌಲ್ಸ್. ಜೌಲ್ಸ್ ಎಲ್ಲಿಂದ ಬಂತು? ಎಲೆಕ್ಟ್ರಿಕ್ ಎನರ್ಜಿ SI ಯೂನಿಟ್ ಅಂತ ಹೇಳುತ್ತೆ. ಮತ್ತೆ 1 ಮೆಗಾವ್ಯಾಟ್ ಅಂತ ಬಂದ್ರೆ ಈ ಪವರ್ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. 5 ಮೆಗಾವ್ಯಾಟ್, 10 ಮೆಗಾವ್ಯಾಟ್, ಗಿಗಾವ್ಯಾಟ್ ಹಿಂಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಮೆಗಾವ್ಯಾಟ್ ಅಂತಂದ್ರೆ 10⁶ ಜೌಲ್ಸ್ ಅಂತ ಅರ್ಥ. 10⁶ ಅಂದ್ರೆ ಅರ್ಥ ಆಗುತ್ತಲ್ಲ, ಒಂದ್ರ ಮುಂದೆ 6 zeros ಬರ್ಬೇಕು. ಓಕೆ, 10⁶ ಜೌಲ್ಸ್, ಸಾರಿ ಇಟ್ ಇಸ್ ನಾಟ್ ಅ ಜೌಲ್, ಇಟ್ ಇಸ್ ವ್ಯಾಟ್. ಆಕ್ಚುಲಿ ಇದು ವ್ಯಾಟ್ ತಗೊಂಡಿದ್ರೆ ವ್ಯಾಟ್ ಅಂತ ಹಾಕ್ರಿ, ಜೌಲ್ ಇದ್ರೆ ಜೌಲ್ ಅಂತ ಹಾಕ್ತಾ ಹೋಗ್ಬಿಡ್ರಿ. ಸೊ 1 megawatt is equal to 10⁶ watts ಅಂತ ನಾವು ತಗೋತೀವಿ. ಸೊ ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಿಕ್ ಪವರ್, ದ ರೇಟ್ ಆಫ್ ಡೂಯಿಂಗ್ ವರ್ಕ್. ಸೊ ಪವರ್ ನೆನ್ಪಿಟ್ಕೊಳ್ರಿ, ರೇಟ್ ಆಫ್ ಡೂಯಿಂಗ್ ವರ್ಕ್ W by T ಅಂತ ತಗೋತೀವಿ. ಎಲೆಕ್ಟ್ರಿಕ್ ಎನರ್ಜಿ ನೆನ್ಪಿಟ್ಕೊಳ್ರಿ, H ಅಥವಾ W is equal to VIT ಅಂತ ಹೇಳ್ತೀವಿ. The total amount of work done to maintain the continuous flow of current in the circuit for a given time interval, that is called as a ವರ್ಕ್ ಡನ್ ಅಂತ ಹೇಳ್ತೀವಿ. ಇದನ್ನ ಮೆಜರ್ಮೆಂಟ್ ಮಾಡೋ SI ಯೂನಿಟ್ ಯಾವ್ದಿರುತ್ತೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಜೌಲ್ ಅಂತ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ವ್ಯಾಟ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ವ್ಯಾಟ್ ಇಸ್ ದ SI ಯೂನಿಟ್ ಆಫ್ ಪವರ್, ಜೌಲ್ಸ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ. ಸೊ ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ದೆಮ್ ಅಂತ ಕೇಳ್ತಿರ್ತೀವಿ. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಎನರ್ಜಿ ಅಂಡ್ ಎಲೆಕ್ಟ್ರಿಕ್ ಪವರ್ ಅಂತ ಕೇಳ್ತಿರ್ತೀವಿ. ಸೊ at that time you can write this explanation. Okay, so this is about the electric energy as well as the electric power. So ಹಾಗಾದ್ರೆ ಇವಾಗ ಮತ್ತೊಂದು ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡೋಣ. ಈ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದೆ, ಅದ್ರ ಜೊತೆ ಈ ಕ್ವಶನ್ ಅನ್ನು ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಇಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್? ವಾಟ್ ಇಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂತ ಕೇಳ್ತಾರೆ, ಅಥವಾ ವಾಟ್ ಇಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೇಳ್ತಿರ್ತಾರೆ. ನೆನ್ಪಿಟ್ಕೊಳ್ರಿ, ಇದು ಯಾವಾಗ ಯೂಸ್ ಆಗೋದು ಅಂತಂದ್ರೆ ನಿಮ್ ಮನೆಗೆ ಕರೆಂಟಿನ ಬಿಲ್ ತೆಗಿಯಕ್ ಬಂದಿರ್ತಾರೆ. ಕರೆಂಟಿನ ಬಿಲ್ ಆಪರೇಟ್ ಮಾಡೋದು ಒಂದು ಸ್ಮಾಲ್ ಮಷಿನ್ ಅನ್ನ ತಗೊಂಡ್ ಬಂದಿರ್ತಾರೆ. ನಿಮ್ಮ ಮನೆಯಲ್ಲಿ ಹೊರಗಡೆ ಫ್ಯೂಸ್ ಹಾಕಿರ್ತಾರ, ಅಲ್ಲೊಂದು ಇದು ಇರುತ್ತೆ, ಮೀಟರ್ ರೀಡಿಂಗ್ ಇರುತ್ತೆ, ಮೀಟರ್ ಇರುತ್ತೆ. ಆ ಮೀಟರ್ ಹೋಗಿ ನೋಡ್ತಾರೆ ಅವ್ರು ಎಷ್ಟು ಪವರ್ ಕನ್ಸಂಪ್ಷನ್ ನೀವು ಮಾಡಿರ್ತೀರಿ, ಡಾಟಾ ಕೊಡ್ತಾರೆ, ಕರೆಂಟಿನ ಬಿಲ್ ಬರುತ್ತೆ, ನಿಮ್ ಮನೆಗೆ ಕೊಟ್ಟೋಗ್ಬಿಡ್ತಾರೆ. ಸೊ ಬಿಲ್ ಎಷ್ಟು ಬಂದಿದೆ ಅಂತ ಅಷ್ಟೇ ನೋಡೋದಲ್ಲ, ಸೊ ಅದ್ರೊಳಗಡೆ ನೀವು ಎಷ್ಟು ಯೂನಿಟ್ ಕನ್ಸಂಪ್ಷನ್ ಮಾಡಿದ್ರಿ, ಎಷ್ಟು ಪವರ್ ನ ಕನ್ಸಂಪ್ಷನ್ ಮಾಡಿದ್ರಿ ಅನ್ನೋದ್ರನ್ನು ಅವ್ರು ಕೊಟ್ಟಿರ್ತಾರೆ. ಅದನ್ನ ಚೆಕ್ ಮಾಡ್ಕೋಬೇಕು. ಒಂದ್ಸಾರಿ ನೀವು ನಾನು ಅದನ್ನ ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ ಯಾವ ತರ ಅದನ್ನ ರೀಡ್ ಮಾಡೋದು ಅಂತ ಕೂಡ. ಸೊ ಅದನ್ನ ನಾವು ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಸೊ ಏನು ಕಮರ್ಷಿಯಲ್ ಯೂನಿಟ್ ಅಂತಂದ್ರೆ ಕಿಲೋ ವ್ಯಾಟ್ ಅವರ್ ಅಂತ ಒಂದು ಸ್ಪೆಷಲ್ ಆಗಿ ಯೂನಿಟ್ ಯೂಸ್ ಮಾಡ್ತೀವಿ, KWH, ಅಂಡ್ ಕನ್ವರ್ಟ್ ಇಟ್ ಇನ್ ಜೌಲ್ಸ್ ಅಂತ ಕೇಳ್ತಿರ್ತಾರೆ. ಸೊ 1 ಕಿಲೋವ್ಯಾಟ್ ಅವರ್ ಅಂದ್ರೂ ಒಂದೇ, ಯೂನಿಟ್ಸ್ ಅಂತಾನು ನಾವು ಅದನ್ನ ಕರಿತೀವಿ. 1 ಯೂನಿಟ್, 2 ಯೂನಿಟ್, 1 ಯೂನಿಟ್ಗೆ ಒಂದು 6 rupees ಕಾಸ್ಟ್ ಇದೆ ಅಪ್ರಾಕ್ಸಿಮೇಟ್ಲಿ, ಅವರೇಜ್ ಆಗಿ ನಾನು ಹೇಳಿದ್ದು. ಕೆಲವೊಂದು ಪ್ಲೇಸ್ ಅಲ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ರೂರಲ್ ಏರಿಯಾದಲ್ಲಿ ಕಡಿಮೆ ಇರುತ್ತೆ, ಅರ್ಬನ್ ಏರಿಯಾದಲ್ಲಿ ಕಾಸ್ಟ್ಲಿ ಇರುತ್ತೆ, ಮತ್ತೆ ಕಮರ್ಷಿಯಲ್ ಹೋದ್ರೆ ಅದಕ್ಕಿಂತ ಕಾಸ್ಟ್ಲಿ ಇರುತ್ತೆ. ಇಟ್ ಈಸ್ ಗೋಯಿಂಗ್ ಟು ವೇರಿ ಬೈ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ 1 ಯೂನಿಟ್ ಅಂತ ನಾವು ಕರಿತೀವಲ್ಲ, ಅದನ್ನ ಕಿಲೋವ್ಯಾಟ್ ಅವರ್ ಅಂತ ಕರಿತೀವಿ. 1 ಕಿಲೋವ್ಯಾಟ್ ಅವರ್ ಅನ್ನೋದನ್ನ ಯಾವ ತರ ಬರಿಬಹುದು ಅಂತಂದ್ರೆ 1 ಕಿಲೋವ್ಯಾಟ್ ಅವರ್ ಇಸ್ ಈಕ್ವಲ್ ಟು 1 KWH ಇಸ್ ಈಕ್ವಲ್ ಟು, ಇದನ್ನ 1 ಕಿಲೋವ್ಯಾಟ್
ಇಂಟು 1 hour ಅಂತ ಬರ್ಕೋಬಹುದು. ನೋ ಚೇಂಜಸ್ ಆಗುತ್ತೆ, ಯಾವುದೇ ಚೇಂಜಸ್ ಆಗಲ್ಲ. ಸೊ 1 ಕಿಲೋವ್ಯಾಟ್ ಅನ್ನೋದನ್ನ 1000 ವ್ಯಾಟ್ಸ್ ಅಂತ ಬರೀಬಹುದಾ? 1 hour ಅಂದ್ರೆ 3600 seconds. 60 ಅಲ್ಲ, 60 minutes ಆಗುತ್ತೆ. 1 hour ಅಂದ್ರೆ 60 minutes. ಬಟ್ ನಾನು ಹೇಳ್ತಾ ಇರೋದು 1 hour ಅಂದ್ರೆ 3600 seconds. 60 into 60 ಆಗುತ್ತೆ. 1 minute is equal to 60 seconds. 1 hour is equal to 60 minutes. So 60 into 60, 3600 seconds it becomes. So 1 kilowatt hour is equal to 1000 into 3600 ಅಂದ್ರೆ 36 into 1 36 ಇರುತ್ತೆ. ಟೋಟಲ್ ಎಷ್ಟು ಜೀರೋ ಇದೆ ನೋಡಿ, 1 2 3 4 5. ಸೊ 5 zeros ಬರೀತೀವಿ, ಹೌದಾ? ಟೋಟಲ್ ಆಗಿ ಬರೆಯುವಾಗ ಇದನ್ನ 1 2 3 4 5 6 ಈ ಕಡೆ ಒಂದು ಡಾಟ್ ಕೊಟ್ಬಿಡಿ. 3.6 into 10 raised to 6 ವ್ಯಾಟ್ಸ್ ಅಂತ ಬರ್ಬಿಡ್ಬೋದು, ವ್ಯಾಟ್ ಸೆಕೆಂಡ್ಸ್ ಅಂತ ಬರ್ಬಿಡ್ಬೋದು. ಅಥವಾ 36 into 10 raised to 5 ಅಂತ ಬೇಕಾದ್ರೂ ಬರೀಬಹುದು. ಸೊ 3.6 into 10 raised to 6 ವ್ಯಾಟ್ ಸೆಕೆಂಡ್ಸ್ ಅಂದ್ರೆ ಒಂದೇ, ಅಥವಾ 3.6 into 10 raised to 6 joules ಅಂದ್ರು ಒಂದೇ. ಸೊ ದಿಸ್ ಇಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. ವಾಟ್ ಇಸ್ ದ SI ಯೂನಿಟ್ ಆಫ್ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂತ ಕೇಳಿದ್ರೆ ಕಿಲೋ ವ್ಯಾಟ್ ಅವರ್ ಅಂತಾನೆ ಬರೀಬೇಕು. ವ್ಯಾಟ್ ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಕಮರ್ಷಿಯಲ್ ಅನ್ನೋ ವರ್ಡ್ ಬಂದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಕಿಲೋವ್ಯಾಟ್ ಅವರ್. ಬರೀ ವಾಟ್ ಇಸ್ ದ SI ಯೂನಿಟ್ ಆಫ್ ಪವರ್ ಅಂತ ಕೇಳಿದ್ರೆ ದಟ್ ವಿಲ್ ಬಿ ವ್ಯಾಟ್ ಓನ್ಲಿ. ಓಕೆ, ಮತ್ತೊಂದು ಬರುತ್ತೆ HP ಅಂತೇಳಿ. ಈ ಮಷಿನ್ ಇರುತ್ತೆ ನೋಡಿ, ಮೋಟರ್ಸ್, ಎಷ್ಟು HP ಮೋಟರ್ ಅಂತ ಕೇಳ್ತಾ ಇರ್ತಾರೆ. 1 HP 2 HP 3 HP 1.5 HP. ನಿಮ್ ಮನೆಯೊಳಗೆ ಯೂಸ್ ಮಾಡ್ತಿರ್ತಿರಲ್ಲ, ಗ್ರೌಂಡ್ ಲೆವೆಲ್ ಇಂದ ಸಿಂಟೆಕ್ಸ್ ಲಿಫ್ಟ್ ಮಾಡಕ್ಕೆ, ಅವೆಲ್ಲ 1 HP ಮೋಟರ್ಸ್ ಇರುತ್ತೆ. 1.5 HP ನ. ಸೊ ಬಟ್ ಅದೇ ಹೊಲದಲ್ಲಿ ಯೂಸ್ ಮಾಡ್ತಿರ್ತೀವಿ ನೋಡಿ, ಬೋರ್ವೆಲ್ಗೆ ನೀರ್ಸ್ ಎಲ್ಲ ಹಾಯ್ಸಕ್ಕಂತ ಯೂಸ್ ಮಾಡ್ತಿರಲ್ಲ, ಅವೆಲ್ಲ 2 HP ಗಿಂತ ಜಾಸ್ತಿ ಇರುತ್ತೆ. 2 HP 3 HP 5 HP 10 HP ಆ ತರ ಲೆವೆಲ್ ವರ್ಗೂ ಇರುತ್ತೆ. ಸೊ HP ಅನ್ನೋದು ಕೂಡ ಪವರ್ ನ ಮೆಜರ್ಮೆಂಟ್ ಮಾಡೋ ಯೂನಿಟೇ ಆಗಿರುತ್ತೆ. 1 HP is equal to 746 ವ್ಯಾಟ್ಸ್ ಅಂತ ಅರ್ಥ. ಓಕೆ, ನೆನ್ಪಿಟ್ಕೊಳ್ರಿ. 1 HP is equal to ಡ್ಯಾಶ್ ವ್ಯಾಟ್ಸ್ ಅಂತ ಒಂದು MCQ ಹಾಕ್ಬಿಡ್ತೀನಿ. ಸೊ ನೀವಲ್ಲಿ ನೆನ್ಪಿಟ್ಕೊಂಡಿರ್ಬೇಕು 746 watts. Okay, so this is all about the commercial unit of electric energy. Okay, so what we discussed in today's class is about the variety of concept. Resistance in parallel combination ಬಗ್ಗೆ discussion ಮಾಡಿದ್ವಿ. Equivalent resistance in parallel combination 1 by Rp is equal to 1 by R1 plus 1 by R2 ಅಂತ ಹೇಳಿ. Ohm's law ಬಗ್ಗೆ ನಾನು ನಿಮ್ಗೆ ರಿವೈಸ್ ಮಾಡಿದೆ. The current flowing through a conductor is directly proportional to the potential difference applied across its ends ಅಂತ ಹೇಳಿ. Okay, and also we discussed about the advantages and disadvantages of the parallel type of a combination. ಯಾವ ತರ ಯೂಸ್ ಆಗುತ್ತೆ ಅಂತ 2 ಅಥವಾ 3 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಿರ್ತಾರೆ. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳೋ ಪ್ರಯತ್ನ ಮಾಡ್ರಿ. And also we discussed about the electric energy concept. Electric energy is the work done in maintaining the electrical current in the circuit, continuous flow of current in the circuit for a given time interval ಅಂತ ಹೇಳಿದೆ. And the rate of doing work, the rate of doing electric work specifically, ಅದನ್ನು ನಾವು electric power ಅಂತ ಕರಿತೀವಿ. So this is all about the concept of a today's class. And also we discussed about the SI unit of the electric power, and that SI unit of commercial unit. Electric power ಅಂದಾಗ watt, commercial unit ಅಂತಂದಾಗ we have to use the unit kilowatt hour. So this is all about the explanation of chapter electricity. So ಇಲ್ಲಿಗೆ ನಿಮ್ಮ ಟಾಪಿಕ್ ಕಂಪ್ಲೀಟ್ ಆಯ್ತು. This is what the brief explanation about the topic of the electricity. ಸೊ ಇದೆಲ್ಲದನ್ನು ನಾನು ನೋಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲದನ್ನು ನೀಟಾಗಿ ಬರಿತಾ ಹೋಗ್ತಾ ಇದ್ದೀನಿ ಅನ್ಕೊಳ್ತೀನಿ. ಸೊ ಇದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಇಮಿಡಿಯೇಟ್ಲಿ ಟುಡೇ ಇನ್ಲಿ ಯು ಹ್ಯಾವ್ ಟು ರೈಟ್ ಆಲ್ ದ ನೋಟ್ಸ್. ಎಲ್ಲ ನೋಟ್ಸ್ ಬರುತ್ತೆ ಕೇಳ್ರಿ, ಪ್ರಾಕ್ಟೀಸ್ ಮಾಡ್ರಿ. ಮೇನ್ ಆಗಿ ಸುಮ್ಮನೆ ಓದ್ತಾ ಹೋಗೋದಲ್ಲ ಅಥವಾ ವಿಡಿಯೋ ನೋಡ್ತಾ ಹೋಗೋದಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ ಪ್ರಾಪರ್ ವೇ ಅಲ್ಲಿ. ಯಾವುದೇ ಡೌಟ್ ಇದ್ರೆ ಅಥವಾ ಏನೇ ಕನ್ಫ್ಯೂಷನ್ ಇದ್ರು ಯು ಕ್ಯಾನ್ ಕಾಲ್ ಮಿ ಆರ್ ಯು ಕ್ಯಾನ್ ಆಸ್ಕ್ ಮಿ ಅಟ್ ಎನಿ ಟೈಮ್. ಓಕೆ, ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಟೈಮ್ಸ್, then you will perfect ಅಂತ ಹೇಳ್ತಾ. So I will end today's class. Thank you all for your time. Have a nice day.